ನಮಸ್ತೆ, ನಮ್ಮೆಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ನರಕ ಚತುರ್ದಶಿ ಇವತ್ತು ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಇವತ್ತು ರಂಗೋಲಿಗೆ ಬಣ್ಣಗಳನ್ನ ತುಂಬ್ತಾ ಇದ್ದೀನಿ. ದೀಪಾವಳಿ ಒಂಥರ ಎಲ್ರಿಗೂ ತುಂಬಾನೇ ವಿಶೇಷ, ಒಂಥರ ಬಣ್ಣಗಳ ಹಬ್ಬ, ಬೆಳಕಿನ ಹಬ್ಬ, ಫುಲ್ ಕಲರ್ಫುಲ್ ಆಗಿರುತ್ತೆ ದೀಪಾವಳಿ ಅಂದ್ರೇನೆ. ಹೊಸ ಬಟ್ಟೆ, ಬಗೆ ಬಗೆ ತಿಂಡಿ, ಪಟಾಕಿಗಳು, ಬಣ್ಣ ಬಣ್ಣದ ರಂಗೋಲಿ, ಮನೆಯಲ್ಲೆಲ್ಲ ದೀಪದಿಂದ ಸಜ್ಜು ಮಾಡೋದು. ಸೊ ದೀಪಾವಳಿ ಅಂದ್ರೆ ಒಂಥರ ಬ್ರೈಟ್ನೆಸ್, ಒಂಥರ ಹೊಸ ಹುಮ್ಮಸ್ಸು, ಹುರುಪು ಎಲ್ಲ ಇರುತ್ತೆ. ದೀಪಾವಳಿಯ ಸೊಬಗು ಸಂಜೆನೇ, ಯಾಕಂತಂದರೆ ಮನೇಲೆಲ್ಲ ದೀಪಗಳನ್ನ ಇಟ್ಟು ಅಲಂಕಾರ ಮಾಡಿ ಸಜ್ಜು ಮಾಡಿದ್ರೆ ಅದನ್ನು ನೋಡೋಕ್ಕೇ ಒಂಥರ ಸಂಭ್ರಮ, ಖುಷಿಯಾಗುತ್ತೆ. ಅದೆಲ್ಲದ್ರ ಜೊತೆಗೆ ದೀಪಗಳ ಜೊತೆಗೆ ಪಟಾಕಿ ಇಲ್ಲ ಅಂತಂದರೆ ದೀಪಾವಳಿ ಹಬ್ಬ ಆಚರಿಸ್ದಂಗೆ ಇರೋದಿಲ್ಲ. ನನಗಂತೂ ಚಿಕ್ಕ ವಯಸ್ಸಿಂದ ದೀಪಾವಳಿ ಅಂತಂದರೆ ನೆನಪಾಗೋದು ಎಣ್ಣೆ ಸ್ನಾನ, ಹೊಸ ಬಟ್ಟೆ, ಸಿಹಿ ತಿಂಡಿಗಳು ಮತ್ತು ಪಟಾಕಿ, ಮತ್ತು ಮನೆ ಮಂದಿ ಎಲ್ಲ ಒಟ್ಟಿಗೆ ಅಜ್ಜಿ ಮನೆಯಲ್ಲಿ ಸೇರಿ ದೀಪಾವಳಿ ಹಬ್ಬ ಆಚರಿಸ್ತಿದ್ವಿ.